ನಾನು ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ಅಖಿಲ ಭಾರತ್ ವಿದ್ಯಾರ್ಥಿ ಪರಿಷತ್ ಏಟರ್ನ್ ಹೊಡೆದಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ನಾನು ಬರುವಾಗ ರಾಣಿ ಅಬ್ಬಕ್ಕ ಮೆರವಣಿಗೆ ನಡೀತಾ ಇತ್ತು. ರಾಣಿ ಅಬ್ಬಕ್ಕನಿಗೆ ಹೂ ಹಾಕಿ ಅಂತ ನಂಗೆ ಹೇಳಿದ್ರು. ಕಾರು ನಿಲ್ಲಿಸಿ ಹೂವು ಹಾಕಿ ನಾನು ಬಂದೆ ಅಷ್ಟೇ. ಅದಕ್ಕೂ ಮೇಲೆ ವಿವಾದ ಮಾಡೋದಾದ್ರೆ ಮಾಡ್ಲಿ ಬಿಡಿ. ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಯಾವ ಎಬಿವಿಪಿ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ. ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು. ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಷಡಕ್ಷರಿಯವರು ನಾವೆಲ್ಲ ಒಟ್ಟಿಗೆ ಇದ್ದು ರಾಣಿ ಹಬ್ಬಕ್ಕನ್ ಪ್ರೊಸೆಷನ್ ಹೋಗುವಾಗ ಒಂದು ಹೂ ಹಾಕೋಗಿ ಸ್ವಾಮಿ ಅಂದ್ರು. ಕಾರ್ ನಿಲ್ಲಿಸ್ಬಿಟ್ಟು ಹೂ ಹಾಕಿದೆ, ಬಂದೆ. ಇಷ್ಟೇ. ಅದಕ್ಕೆ ನಾನು ಯಾವ ಎಬಿವಿಪಿ ಕಾರ್ಯಕ್ರಮ ಮತ್ತೊಂದು ಏನೂ ಅಟೆಂಡ್ ಮಾಡಿಲ್ಲ. ಇದಕ್ಕೆ ಮೇಲೆ ಅವ್ರೇನಾದ್ರೂ ಯಾರಾದ್ರೂ ಕಾಂಟ್ರವರ್ಸಿ ಮಾಡೋದಿದ್ರೆ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಅನ್ನ ಯಾರು ಕೂಡ ಪ್ರಶ್ನೆ ಮಾಡಕ್ಕಾಗೋದಿಲ್ಲ. ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್. ಯಾವ ರೀತಿ ಬಿಂಬಿಸ್ತಾ ಮಾಡ್ಕೊಳ್ಳಿ. ಮಾಡೋರು ನಮ್ಮ ಪೊಲಿಟಿಕಲ್ ಅಡ್ವರ್ಸರೀಸ್ ಬಹಳ ಜನ ಇರ್ತಾರೆ. ಎಲ್ಲರಿಗೂ ಇದ್ದಂಗೆ ನಮಗೂ ಇರ್ತಾರೆ. ಅವ್ರು ಯಾರೋ ಮಾಡ್ತಾ ಇರ್ಬೋದು, ವಿತಿನ್ ದ ಪಾರ್ಟಿನೂ ಇರ್ಬೋದು, ಹೊರಗಡೆನೂ ಇರ್ಬೋದು. ಅದನ್ನ ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ಜನ ಗೊತ್ತಾಗಲ್ವಾ? ವಾಟ್ ಈಸ್ ಡಾಕ್ಟರ್ ಪರಮೇಶ್ವರ್ ಅಂತ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಕಳೆದ 35 ವರ್ಷದಿಂದ ನನ್ನ ರಾಜಕಾರಣ ಏನು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ. ಐ ಡೋಂಟ್ ಹ್ಯಾವ್ ಟು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಪರಮೇಶ್ವರ್ ಅವರು ಎಬಿವಿಪಿ ಕಾರ್ಯಕ್ರಮಕ್ಕೆ ಹೋದ್ರೆ ಏನಾಗುತ್ತೆ? ಈ ರಾಜ್ಯದ ಗೃಹ ಮಂತ್ರಿಗಳವರು ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದಾಗ, ಯಾರೋ ಕರೆದಾಗ ಹೋದ್ರೆ ಏನಾಗುತ್ತೆ? ಏನ್ ಹೇಳಿದ್ದಾರೆ ಅವರು ಕೊಟ್ಟಂತ ಕ್ಲಾರಿಟಿ ಏನು ಅಭಿಷೇಕ್? ರಂಜಿತ್, ಮೊದಲನೇದಾಗಿ ಎಬಿವಿಪಿ ಆಯೋಜನೆ ಮಾಡಿದಂತ ರಾಣಿ ಕಾರ್ಯಕ್ರಮದಲ್ಲಿ ರಾಣಿ ಓಬವ್ವ ಆಗಿರ್ಬೋದು, ಹಬ್ಬಕ್ಕ ಆಗಿರ್ಬೋದು, ಅದೇ ರೀತಿ ಅನೇಕ ಒಂದು ಪಂಜಿನ ಮೆರವಣಿಗೆ ಇತ್ತು. ಆ ಕಾರ್ಯಕ್ರಮದಲ್ಲಿ ಒಂದು ವಿಡಿಯೋ ಈಗಾಗಲೇ ವೈರಲ್ ಆಗಿರುವಂತದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಹೋಗ್ತಾರೆ, ಹೂವನ್ನು ಅರ್ಪಣೆ ಮಾಡ್ತಾರೆ, ಅದಾದ ನಂತರ ಹೊರಡ್ತಾರೆ. ಅದನ್ನ ಖುದ್ದು ಅವರ ಸಾಮಾಜಿಕ ಜಾಲತಾಣದ ಪೇಜ್ ನಲ್ಲಿ ಅವರು ಹಾಕೊಂಡಿದ್ದಾರೆ. ಆದ್ರೆ ಯಾವಾಗ ಪಾರ್ಟಿಯ ಒಳಗಡೆ ಅಂದ್ರೆ ಪಕ್ಷದ ಒಳಗಡೆ, ಸರ್ಕಾರದ ಒಳಗಡೆ ಕಾಂಗ್ರೆಸ್ ಮುಖಂಡರು ಎಲ್ಲ ಲೈನ್ ಆಫ್ ಲೀಡರ್ಶಿಪ್ ನಲ್ಲಿ ಇರುವಂತ ಕಾರ್ಯಕರ್ತರು, ಮುಖಂಡರೇನಿದ್ದಾರೆ ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ರು. ಕಾರಣ ಏನಂದ್ರೆ ಕಾಂಗ್ರೆಸ್ನ ಸ್ಟೂಡೆಂಟ್ ವಿಂಗ್ ಆದಂತ ಎನ್ಎಸ್ಯುಐ ಕಾರ್ಯಕ್ರಮಗಳಿಗೆ ನೀಡಬೇಕಾದಂತ ಬೆಂಬಲವನ್ನು ನೀಡುತ್ತಿಲ್ಲ. ಹೀಗಿರುವಾಗ ರಾಜಕೀಯ ವಿರೋಧಿಯಾಗಿರುವಂತಹ ಬಿಜೆಪಿಯ ಸ್ಟೂಡೆಂಟ್ ವಿಂಗ್ ಆಗಿರುವಂತಹ ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇದರ ವಿಚಾರವಾಗಿ ನಾವು ಪಿಸಿಸಿ ಅಧ್ಯಕ್ಷರು ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ದೂರನ್ನ ಕೊಟ್ಟು ಡಿಸಿಪ್ಲಿನರಿ ಕಮಿಟಿಯಿಂದ ಇವರ ವಿರುದ್ಧ ಆಕ್ಷನ್ ಆಗುವಂತೆ ಒಂದು ಮನವಿಯನ್ನ ಹಾಗೂ ಒತ್ತಾಯವನ್ನು ಮಾಡ್ತೇವೆ ಅಂತ ಹೇಳಿದ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಷ್ಟೇ ರಿಯಾಕ್ಟ್ ಮಾಡಿರುವಂತದ್ದು. ನಾನು ತುಮಕೂರಿನಲ್ಲಿ ಒಂದು ರಸ್ತೆ ಮಾರ್ಗವಾಗಿ ಸಾಗ್ತಾ ಇದ್ದೆ. ರಾಣಿ ಅಬ್ಬಕ್ಕರ್ ಅವರ ಪ್ರೊಸೆಷನ್ ನಡೀತಾ ಇತ್ತು. ಸ್ಥಳೀಯ ಶಾಸಕರಾದ ಷಡಕ್ಷರರು ಕೂಡ ಇದ್ರು. ಅಬ್ಬಕ್ಕ ಆಗಿರೋದ್ರಿಂದ ನಾನು ಕಾರಿನಿಂದ ಇಳಿದು ಮಾಮೂಲಿಯಾಗಿ ಆ ಒಂದು ಫೋಟೋಗೆ ಹೂವನ್ನ ಹಾಕಿದೆ, ರಥಕ್ಕೆ ಹೂವನ್ನ ಹಾಕಿದೆ. ಅದರಲ್ಲಿ ತಪ್ಪೇನಿದೆ? ಸ್ವಾತಂತ್ರ್ಯ ಪೂರ್ವದ ಹೋರಾಟದಲ್ಲಿ ಅಬ್ಬಕ್ಕರ್ ಅವರ ಕೊಡುಗೆ ಇದೆ. ಆ ಕಾರಣದಿಂದ ಈ ಒಂದು ಸ್ವಾತಂತ್ರ್ಯದ ವಿಚಾರವಾಗಿ ಬಂದಾಗ ರಾಜಕೀಯ ಮಾಡುವಂತದ್ದು ಸರಿಯಲ್ಲ. ಈ ಕಾರಣದಿಂದ ನಾನು ಅಲ್ಲಿ ಒಂದು ಫೋಟೋಗೆ ಹೂವನ್ನ ಹಾಕಿದೆ. ಇದನ್ನ ನೋಡದಂತ ಜನರು ಇದನ್ನ ರಾಜಕೀಯವಾಗಿ ಬಳಸಿಕೊಳ್ತಾ ಇರುವಂತದ್ದು ತೀರಾ ಕಣ್ಣಿಗೆ ಕಾಣ್ತಾ ಇದೆ. ನಾನು ಯಾವುದೇ ಸಾಫ್ಟ್ ಹಿಂದುತ್ವದ ಕಡೆ ವಾಲಿಲ್ಲ. ಬದಲಾಗಿ ನಾನು ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್, ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಅನ್ನೊಂದು ಮಾತನ್ನ ಹೇಳಿರುವಂತದನ್ನ ಈಗಾಗಲೇ ನಾವು ಕೂಡ ನೋಡಿದ್ದೇವೆ. ಮತ್ತೊಂದು ಕಡೆ ಪಕ್ಷದ ಒಳಗಿರ್ಬೋದು, ಪಕ್ಷದ ಹೊರಗಿರ್ಬೋದು, ಸ್ನೇಹಿತರಾಗಿರ್ಬೋದು, ವೈರಿಗಳಾಗಿರ್ಬೋದು ಇರೋದ್ರಿಂದ ಇದನ್ನ ಯಾವ ರೀತಿ ಬೇಕಾದ್ರೂ ಅವರು ಮೈಲೇಜ್ ತಗೊಳ್ಳಿ, ನಾನು ಏನು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಅಂತ ಮತ್ತೊಮ್ಮೆ ಗಟ್ಟಿಯಾಗಿ ಹೇಳಿರುವಂತದ್ರಿಂದ ಇಲ್ಲಿ ಎಬಿವಿಪಿ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿರಲಿಲ್ಲ, ನಾನು ಕೂಡ ಹೋಗಿರಲಿಲ್ಲ. ರಸ್ತೆಯಲ್ಲಿ ಸಾಗುವಂತ ಸಂದರ್ಭದಲ್ಲಿ ಕಂಡಂತ ತೇರಿಗೆ ನಾನು ಹೂವನ್ನು ಅರ್ಪಿಸಿರೋದ್ರಲ್ಲಿ ಖಂಡಿತವಾಗಿಯೂ ತಪ್ಪಿಲ್ಲ ಅಂತ ಅವರು ಮತ್ತೊಮ್ಮೆ ಸ್ಪಷ್ಟೀಕರಣವನ್ನ ನೀಡಿರುವಂತದ್ದು. ರಂಜಿತ್, ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಾನು ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ಅಖಿಲ ಭಾರತ್ ವಿದ್ಯಾರ್ಥಿ ಪರಿಷತ್ ಏಟರ್ನ್ ಹೊಡೆದಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ನಾನು ಬರುವಾಗ ರಾಣಿ ಅಬ್ಬಕ್ಕ ಮೆರವಣಿಗೆ ನಡೀತಾ ಇತ್ತು. ರಾಣಿ ಅಬ್ಬಕ್ಕನಿಗೆ ಹೂ ಹಾಕಿ ಅಂತ ನಂಗೆ ಹೇಳಿದ್ರು. ಕಾರು ನಿಲ್ಲಿಸಿ ಹೂವು ಹಾಕಿ ನಾನು ಬಂದೆ ಅಷ್ಟೇ. ಅದಕ್ಕೂ ಮೇಲೆ ವಿವಾದ ಮಾಡೋದಾದ್ರೆ ಮಾಡ್ಲಿ ಬಿಡಿ.
ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಯಾವ ಎಬಿವಿಪಿ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ. ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು. ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಷಡಕ್ಷರಿಯವರು ನಾವೆಲ್ಲ ಒಟ್ಟಿಗೆ ಇದ್ದೋ. ರಾಣಿ ಹಬ್ಬಕ್ಕನ್ ಪ್ರೊಸೆಷನ್ ಹೋಗುವಾಗ ಒಂದು ಹೂ ಹಾಕೋಗಿ ಸ್ವಾಮಿ ಅಂದ್ರು. ಕಾರ್ ನಿಲ್ಲಿಸ್ಬಿಟ್ಟು ಹೂ ಹಾಕಿದೆ, ಬಂದೆ. ಇಷ್ಟೇ. ಅದಕ್ಕೆ ನಾನು ಯಾವ ಎಬಿವಿಪಿ ಕಾರ್ಯಕ್ರಮ ಮತ್ತೊಂದು ಏನು ಅಟೆಂಡ್ ಮಾಡಿಲ್ಲ. ಇದಕ್ಕೆ ಮೇಲೆ ಅವ್ರೇನಾದ್ರೂ ಯಾರಾದ್ರೂ ಕಾಂಟ್ರವರ್ಸಿ ಮಾಡೋದಿದ್ರೆ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಅನ್ನ ಯಾರು ಕೂಡ ಪ್ರಶ್ನೆ ಮಾಡಕ್ಕಾಗೋದಿಲ್ಲ. ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್. ಯಾವ ರೀತಿ ಬಿಂಬಿಸ್ತಾ ಅದು ಮಾಡ್ಕೊಳ್ಳಿ. ಮಾಡೋರು ನಮ್ಮ ಪೊಲಿಟಿಕಲ್ ಅಡ್ವರ್ಸರೀಸ್ ಬಹಳ ಜನ ಇರ್ತಾರೆ. ಎಲ್ಲರಿಗೂ ಇದ್ದಂಗೆ ನಮಗೂ ಇರ್ತಾರೆ. ಅವ್ರು ಯಾರೋ ಮಾಡ್ತಾ ಇರ್ಬೋದು, ವಿತಿನ್ ದ ಪಾರ್ಟಿನೂ ಇರ್ಬೋದು, ಹೊರಗಡೆನೂ ಇರ್ಬೋದು. ಅದನ್ನ ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ಜನ ಗೊತ್ತಾಗಲ್ವಾ? ವಾಟ್ ಈಸ್ ಡಾಕ್ಟರ್ ಪರಮೇಶ್ವರ್ ಅಂತ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಕಳೆದ 35 ವರ್ಷದಿಂದ ನನ್ನ ರಾಜಕಾರಣ ಏನು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ. ಐ ಡೋಂಟ್ ಹ್ಯಾವ್ ಟು. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಪರಮೇಶ್ವರ್ ಅವರು ಎಬಿವಿಪಿ ಕಾರ್ಯಕ್ರಮಕ್ಕೆ ಹೋದರೆ ಏನಾಗುತ್ತೆ? ಈ ರಾಜ್ಯದ ಗೃಹ ಮಂತ್ರಿಗಳವರು ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿದಾಗ, ಯಾರೋ ಕರೆದಾಗ ಹೋದ್ರೆ ಏನಾಗುತ್ತೆ? ಏನ್ ಹೇಳಿದ್ದಾರೆ ಅವರು ಕೊಟ್ಟಂತ ಕ್ಲಾರಿಟಿ ಏನು ಅಭಿಷೇಕ್? ರಂಜಿತ್, ಮೊದಲನೇದಾಗಿ ಎಬಿವಿಪಿ ಆಯೋಜನೆ ಮಾಡಿದಂತ ರಾಣಿ ಕಾರ್ಯಕ್ರಮದಲ್ಲಿ ರಾಣಿ ಓಬವ್ವ ಆಗಿರ್ಬೋದು, ಹಬ್ಬಕ್ಕ ಆಗಿರ್ಬೋದು, ಅದೇ ರೀತಿ ಅನೇಕ ಒಂದು ಪಂಜಿನ ಮೆರವಣಿಗೆ ಇತ್ತು. ಆ ಕಾರ್ಯಕ್ರಮದಲ್ಲಿ ಒಂದು ವಿಡಿಯೋ ಈಗಾಗಲೇ ವೈರಲ್ ಆಗಿರುವಂತದ್ದು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಹೋಗ್ತಾರೆ, ಹೂವನ್ನ ಅರ್ಪಣೆ ಮಾಡ್ತಾರೆ, ಅದಾದ ನಂತರ ಹೊರಡ್ತಾರೆ. ಅದನ್ನ ಖುದ್ದು ಅವರ ಸಾಮಾಜಿಕ ಜಾಲತಾಣದ ಪೇಜ್ ನಲ್ಲಿ ಅವರು ಹಾಕೊಂಡಿದ್ದಾರೆ. ಆದ್ರೆ ಯಾವಾಗ ಪಾರ್ಟಿಯ ಒಳಗಡೆ, ಅಂದ್ರೆ ಪಕ್ಷದ ಒಳಗಡೆ, ಸರ್ಕಾರದ ಒಳಗಡೆ ಕಾಂಗ್ರೆಸ್ ಮುಖಂಡರು, ಎಲ್ಲ ಲೈನ್ ಆಫ್ ಲೀಡರ್ಶಿಪ್ ನಲ್ಲಿ ಇರುವಂತ ಕಾರ್ಯಕರ್ತರು, ಮುಖಂಡರು ವಿರೋಧ ಮಾಡಲಿಕ್ಕೆ ಶುರು ಮಾಡಿದ್ರು. ಕಾರಣ ಏನಂದ್ರೆ ಕಾಂಗ್ರೆಸ್ನ ಸ್ಟೂಡೆಂಟ್ ವಿಂಗ್ ಆದಂತ ಎನ್ಎಸ್ಯುಐ ಕಾರ್ಯಕ್ರಮಗಳಿಗೆ ನೀಡಬೇಕಾದಂತ ಬೆಂಬಲವನ್ನ ನೀಡುತ್ತಿಲ್ಲ. ಹೀಗಿರುವಾಗ ರಾಜಕೀಯ ವಿರೋಧಿಯಾಗಿರುವಂತಹ ಬಿಜೆಪಿಯ ಸ್ಟೂಡೆಂಟ್ ವಿಂಗ್ ಆಗಿರುವಂತಹ ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಇದರ ವಿಚಾರವಾಗಿ ನಾವು ಪಿಸಿಸಿ ಅಧ್ಯಕ್ಷರು ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ದೂರನ್ನ ಕೊಟ್ಟು ಡಿಸಿಪ್ಲಿನರಿ ಕಮಿಟಿಯಿಂದ ಇವರ ವಿರುದ್ಧ ಆಕ್ಷನ್ ಆಗುವಂತೆ ಒಂದು ಮನವಿಯನ್ನ ಹಾಗೂ ಒತ್ತಾಯವನ್ನ ಮಾಡ್ತೇವೆ ಅಂತ ಹೇಳಿದ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಷ್ಟೇ ರಿಯಾಕ್ಟ್ ಮಾಡಿರುವಂತದ್ದು. ನಾನು ತುಮಕೂರಿನಲ್ಲಿ ಒಂದು ರಸ್ತೆ ಮಾರ್ಗವಾಗಿ ಸಾಗ್ತಾ ಇದ್ದೆ. ರಾಣಿ ಹಬ್ಬಕ್ಕರ್ ಅವರ ಪ್ರೊಸೆಷನ್ ನಡೀತಾ ಇತ್ತು. ಸ್ಥಳೀಯ ಶಾಸಕರಾದ ಷಡಕ್ಷರರು ಕೂಡ ಇದ್ರು. ಹಬ್ಬಕ್ಕ ಆಗಿರೋದ್ರಿಂದ ನಾನು ಕಾರಿನಿಂದ ಇಳಿದು ಮಾಮೂಲಿಯಾಗಿ ಆ ಒಂದು ಫೋಟೋಗೆ ಹೂವನ್ನ ಹಾಕಿದೆ, ರಥಕ್ಕೆ ಹೂವನ್ನ ಹಾಕಿದೆ. ಅದರಲ್ಲಿ ತಪ್ಪೇನಿದೆ? ಸ್ವಾತಂತ್ರ್ಯ ಪೂರ್ವದ ಹೋರಾಟದಲ್ಲಿ ಹಬ್ಬಕ್ಕರ್ ಅವರ ಕೊಡುಗೆ ಇದೆ. ಆ ಕಾರಣದಿಂದ ಈ ಒಂದು ಸ್ವಾತಂತ್ರ್ಯದ ವಿಚಾರವಾಗಿ ಬಂದಾಗ ರಾಜಕೀಯ ಮಾಡುವಂತದ್ದು ಸರಿಯಲ್ಲ. ಈ ಕಾರಣದಿಂದ ನಾನು ಅಲ್ಲಿ ಒಂದು ಫೋಟೋಗೆ ಹೂವನ್ನ ಹಾಕಿದೆ. ಇದನ್ನ ನೋಡಿದಂತ ಜನರು ಇದನ್ನ ರಾಜಕೀಯವಾಗಿ ಬಳಸಿಕೊಳ್ತಾ ಇರುವಂತದ್ದು ತೀರಾ ಕಣ್ಣಿಗೆ ಕಾಣ್ತಾ ಇದೆ. ನಾನು ಯಾವುದೇ ಸಾಫ್ಟ್ ಹಿಂದುತ್ವದ ಕಡೆ ವಾಲಿಲ್ಲ. ಬದಲಾಗಿ ನಾನು ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್, ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್ ಅನ್ನೊಂದು ಮಾತನ್ನ ಹೇಳಿರುವಂತದನ್ನ ಈಗಾಗಲೇ ನಾವು ಕೂಡ ನೋಡಿದ್ದೇವೆ. ಮತ್ತೊಂದು ಕಡೆ ಪಕ್ಷದ ಒಳಗಿರ್ಬೋದು, ಪಕ್ಷದ ಹೊರಗಿರ್ಬೋದು, ಸ್ನೇಹಿತರಾಗಿರ್ಬೋದು, ವೈರಿಗಳಾಗಿರ್ಬೋದು ಇರೋದ್ರಿಂದ ಇದನ್ನ ಯಾವ ರೀತಿ ಬೇಕಾದ್ರೂ ಅವರು ಮೈಲೇಜ್ ತಗೊಳ್ಳಿ, ನಾನು ಏನು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಿದೆ ಅಂತ ಮತ್ತೊಮ್ಮೆ ಗಟ್ಟಿಯಾಗಿ ಹೇಳಿರುವಂತದ್ರಿಂದ ಇಲ್ಲಿ ಎಬಿವಿಪಿ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿರಲಿಲ್ಲ, ನಾನು ಕೂಡ ಹೋಗಿರಲಿಲ್ಲ. ರಸ್ತೆಯಲ್ಲಿ ಸಾಗುವಂತ ಸಂದರ್ಭದಲ್ಲಿ ಕಂಡಂತ ತೇರಿಗೆ ನಾನು ಹೂವನ್ನು ಅರ್ಪಿಸಿರೋದ್ರಲ್ಲಿ ಖಂಡಿತವಾಗಿಯೂ ತಪ್ಪಿಲ್ಲ ಅಂತ ಅವರು ಮತ್ತೊಮ್ಮೆ ಸ್ಪಷ್ಟೀಕರಣವನ್ನ ನೀಡಿರುವಂತದ್ದು. ರಂಜಿತ್, ಓಕೆ ಅಭಿಷೇಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಾನು ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ಅಖಿಲ ಭಾರತ್ ವಿದ್ಯಾರ್ಥಿ ಪರಿಷತ್ ಏಟರ್ನ್ ಹೊಡೆದಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ನಾನು ಬರುವಾಗ ರಾಣಿ ಹಬ್ಬಕ್ಕ ಮೆರವಣಿಗೆ ನಡೀತಾ ಇತ್ತು. ರಾಣಿ ಹಬ್ಬಕ್ಕನಿಗೆ ಹೂ ಹಾಕಿ ಅಂತ ನಂಗೆ ಹೇಳಿದ್ರು. ಕಾರು ನಿಲ್ಲಿಸಿ ಹೂವು ಹಾಕಿ ನಾನು ಬಂದೆ ಅಷ್ಟೇ. ಅದಕ್ಕೂ ಮೇಲೆ ವಿವಾದ ಮಾಡೋದಾದ್ರೆ ಮಾಡ್ಲಿ ಬಿಡಿ. ಬೆಂಗಳೂರಿನಲ್ಲಿ